ಬೆಂಗಳೂರು ಮಹಾಜನರಿಗೆ ನಮ್ಮ ಮೆಟ್ರೋ ಕಡೆಯಿಂದ ಮತ್ತೊಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಅದರಲ್ಲೂ ಪಿಂಕ್ ಲೈನ್ ಮೆಟ್ರೋ ನಿರೀಕ್ಷೆಯಲ್ಲಿದ್ದವರಿಗಂತೂ ಇದು ಒಂದು ಖುಷಿಯ ವಿಚಾರ. ಗುಲಾಬಿ ಮಾರ್ಗದಲ್ಲಿ ಮೆಟ್ರೋ ಟ್ರಯಲ್ ಆರಂಭವಾಗಿದ್ದು ಶೀಘ್ರದಲ್ಲೇ ಸಾರ್ವಜನಿಕ ಸಂಚಾರವು ಶುರುವಾಗಲಿದೆ. ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ನಮ್ಮ ಮೆಟ್ರೋ ಕಾಮಗಾರಿ ನಗರದ ನಾನಾ ಕಡೆ ಆಗ್ತಾ ಇರೋದು ಎಲ್ಲರಿಗೂ ಗೊತ್ತೇ ಇದೆ. ಅದರಲ್ಲೂ ಪಿಂಕ್ ಲೈನ್ ಮೆಟ್ರೋ ಆರಂಭದ ಬಗ್ಗೆ ಸಿಲಿಕಾನ್ ಸಿಟಿ ಮಂದಿ ಕಾಯ್ತಾ ಇದ್ದಾರೆ. ಹೌದು, ಬಹುನಿರೀಕ್ಷಿತ ಪಿಂಕ್ ಲೈನ್ ಮೆಟ್ರೋ ಸಾರ್ವಜನಿಕ ಸಂಚಾರಕ್ಕೆ ಸಜ್ಜಾಗಿದೆ. ಟ್ರಯಲ್ ರನ್ ಆರಂಭವಾಗಿದೆ. ಗುಲಾಬಿ ಮಾರ್ಗಕ್ಕೆ ಈಗಾಗಲೇ ಒಂದು ರೈಲು ಬಂದಿಳಿದಿದ್ದು ಕೊತ್ತನೂರು ಡಿಪೋ ಸೇರಿತು. ಇಷ್ಟು ದಿನ ಡಿಪೋದಲ್ಲಿದ್ದ ರೈಲು ಈಗ ಪಿಂಕ್ ಲೈನ್ ರೈಲು ಹಳಿ ಮೇಲೆ ಟ್ರಯಲ್ ಆರಂಭಿಸಿದೆ. ಕಾಳಿನ ಅಗ್ರಹಾರದಿಂದ ನಾಗವಾರದವರೆಗೆ ಸಂಪರ್ಕ ಕಲ್ಪಿಸುವ ಪಿಂಕ್ ಲೈನ್ನಿಂದ ದಕ್ಷಿಣ ಹಾಗೂ ಉತ್ತರ ಬೆಂಗಳೂರಿನ ಪ್ರಯಾಣಿಕರಿಗೆ ಬಹುದೊಡ್ಡ ಅನುಕೂಲ ಆಗಲಿದೆ. ಕಾಳಿನ ಅಗ್ರಹಾರದಿಂದ ನಾಗವಾರದವರೆಗೆ ಒಟ್ಟು 21.25 ಕಿಲೋಮೀಟರ್ ವ್ಯಾಪ್ತಿ ಹೊಂದಿದ್ದು, ಮೊದಲ ಹಂತದಲ್ಲಿ ಕಾಳಿನ ಅಗ್ರಹಾರದಿಂದ ತಾವರೆಕೆರೆವರೆಗಿನ 7.5 ಕಿಲೋಮೀಟರ್ ಮಾರ್ಗವನ್ನು ಸಾರ್ವಜನಿಕ ಸಂಚಾರಕ್ಕೆ ತೆರೆಯಲು ಸಿದ್ಧತೆ ನಡೀತಾ ಇದೆ. ಈ ಮಾರ್ಗದ 6 ಎಲಿವೇಟೆಡ್ ಮೆಟ್ರೋ ನಿಲ್ದಾಣಗಳು ಕಂಪ್ಲೀಟ್ ರೆಡಿಯಾಗಿದ್ದು ಜನರಿಗೆ ಅನುಕೂಲವಾಗಲಿದೆ ಎಂಬ ಕಾರಣಕ್ಕೆ 6 ನಿಲ್ದಾಣಗಳೊಂದಿಗೆ ಸಾರ್ವಜನಿಕ ಸಂಚಾರ ಆರಂಭಿಸಲು ಮುಂದಾಗಿದೆ. ಸದ್ಯದ ಮಾಹಿತಿ ಪ್ರಕಾರ ಮೇ 2026ರ ವೇಳೆಗೆ ಪಿಂಕ್ ಮಾರ್ಗದಲ್ಲಿ ಮೊದಲ ಹಂತದ ಮೆಟ್ರೋ ಸಂಚಾರ ಆರಂಭವಾಗುವ ಸಾಧ್ಯತೆ ಇದೆ. ಇನ್ನು ಎರಡನೇ ಹಂತದಲ್ಲಿ ತಾವರೆಕೆರೆಯಿಂದ ನಾಗವಾರದವರೆಗೆ 12 ಅಂಡರ್ ಗ್ರೌಂಡ್ ಮೆಟ್ರೋ ನಿಲ್ದಾಣಗಳ ಮೂಲಕ ಸಂಚಾರ ಆರಂಭವಾಗಲಿದೆ. ಈ ಮಾರ್ಗದಲ್ಲಿ ಮೆಟ್ರೋ ಡಿಸೆಂಬರ್ ವೇಳೆಗೆ ಕಾರ್ಯಾಚರಣೆ ಆರಂಭಿಸುವ ಗುರಿಯನ್ನ ಬಿಎಂಆರ್ಸಿಎಲ್ ಹೊಂದಿದೆ. ಎನಿವೆ, ಪಿಂಕ್ ಲೈನ್ ಆರಂಭದಿಂದ ಬೆಂಗಳೂರು ದಕ್ಷಿಣ ಭಾಗದ ಕಾಳಿನ ಅಗ್ರಹಾರ, ಜಯನಗರ, ಡೈರಿ ಸರ್ಕಲ್ ಭಾಗ ಹಾಗೂ ಉತ್ತರ ಬೆಂಗಳೂರಿನ ನಾಗವಾರ, ಹೆಬ್ಬಾಳ ಹಾಗೂ ಐಟಿ ಕಾರಿಡಾರ್ ಕಡೆಗೆ ಸುಲಭ, ವೇಗದ ಮತ್ತು ಸುರಕ್ಷಿತ ಪ್ರಯಾಣ ಸಾಧ್ಯವಾಗಲಿದೆ. ಇದರಿಂದ ವಾಹನ ದಟ್ಟಣೆ ಕಡಿಮೆ ಮಾಡುವುದು, ಪ್ರಯಾಣ ಸಮಯ ಉಳಿತಾಯ ಹಾಗೂ ಪರಿಸರ ಮಾಲಿನ್ಯ ನಿಯಂತ್ರಣವಾಗುವ ನಿರೀಕ್ಷೆಯೂ ದಟ್ಟವಾಗಿದೆ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು.